ಸದನದಲ್ಲಿ ಗದ್ದಲಕ್ಕೆ ಕಾರಣವಾಗುತ್ತಾ ಟ್ಯಾಕ್ಸ್ ವಿಚಾರ ಅಂತ ಪ್ರಶ್ನೆ ಮೂಡ್ತಾ ಇದೆ. ಸಿಜೆ ರಾಯ್ ಪ್ರಕರಣವನ್ನಿಟ್ಟುಕೊಂಡು ಗದ್ದಲ ಆಗುವ ಎಲ್ಲಾ ಸಾಧ್ಯತೆ ಇದೆ. ಸಿಜೆ ರಾಯ್ ಸಾವಿನ ಹಿಂದೆ ಐಟಿ ಅಧಿಕಾರಿಗಳ ಕಿರುಕುಳ ಆರೋಪ ಕೇಳಿ ಬಂದಿದೆ. ಹಾಗಾಗಿ ಸದನದಲ್ಲಿ ಗದ್ದಲ ಆಗುವ ಎಲ್ಲಾ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಅಧಿಕಾರ ದುರ್ಬಳಕೆ ಆರೋಪ ಹಿನ್ನೆಲೆ ಐಟಿ ಇಡಿ ದುರುಪಯೋಗ ಮಾಡಿಕೊಳ್ಳುವ ಬಗ್ಗೆ ಆರೋಪ ಮಾಡಲಾಗುತ್ತದೆ. ಶಾಸಕ ಪ್ರದೀಪ್ ಈಶ್ವರ್, ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ ಮಾಡಿದ್ದಾರೆ. ಈಗಾಗಲೇ ಉದ್ಯಮಿ ಮೋಹನ್ ದಾಸ್ ಪೈರಿಂದಲೇ ಗಂಭೀರ ಆರೋಪ ಆಗಿದೆ. ಹಾಗಾಗಿ ಸಾಮಾನ್ಯವಾಗಿ ಪ್ರಶ್ನೆ ಮೂಡುತ್ತೆ, ಸದನದಲ್ಲಿ ಈ ವಿಚಾರ ಚರ್ಚೆ ಆಗುತ್ತಾ? ಯಾಕೆಂದ್ರೆ ಸಿಜೆ ರಾಯ್ ಅವರು ಐಟಿ ಅಧಿಕಾರಿಗಳ ರೇಡ್ ಮಾಡುವಾಗಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ವಿಚಾರವಾಗಿ ರಾಜಕೀಯ ಕೆರಸೆರಚಾಟ ಸಾಮಾನ್ಯವಾಗಿ ನಡೀತಾ ಇದೆ. ಈಗ ಆಲ್ರೆಡಿ ಆರೋಪ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಇರ್ಬೋದು, ಪ್ರಿಯಾಂಕ್ ಖರ್ಗೆ ಅವರಿರ್ಬೋದು, ಅವರು ಕೂಡ ಆರೋಪ ಮಾಡಿದ್ದಾರೆ. ಹಾಗಾಗಿ ಈ ವಿಚಾರ ಬಹಳ ಚರ್ಚೆ ಆಗುವ ಎಲ್ಲ ಸಾಧ್ಯತೆ ಇದೆ ಸದನದಲ್ಲಿ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಈಗಾಗಲೇ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅಧಿಕಾರ ದುರ್ಬಳಕೆ ಆರೋಪ ಈಗಾಗಲೇ ಇದೆ. ಹಾಗಾಗಿ ಈ ವಿಚಾರ ಚರ್ಚೆ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಹ ವಿಧಾನಸಭೆಯಲ್ಲಿ ಸದ್ದು ಮಾಡಲಿದೆ ಅಬಕಾರಿ ಅಕ್ರಮ. ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ ವಿಪಕ್ಷ ಬಿಜೆಪಿ. ಅಬಕಾರಿ ಇಲಾಖೆ ಹಗರಣದ ಬಗ್ಗೆ ಪ್ರಸ್ತಾಪಿಸಿ ರಾಜೀನಾಮೆಗೆ ಒತ್ತಡ ಹೇರಲಾಗ್ತಾ ಇದೆ. ಇಂದು ಸಹ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿಯುವ ಎಲ್ಲಾ ಸಾಧ್ಯತೆ ಇದೆ. ರಾಜ್ಯಪಾಲರ ಭಾಷಣದ ಮೇಲೆ ಇಂದು ಸಿಎಂ ಸಿದ್ದರಾಮಯ್ಯ ಉತ್ತರ ಕೂಡ ನೀಡಲಿದ್ದಾರೆ. ಯಾಕೆಂದ್ರೆ ರಾಜ್ಯಪಾಲರು ಭಾಷಣ ಮಾಡಿದಿಲ್ಲ, ಒಂದೇ ಲೈನಲ್ಲಿ ಭಾಷಣ ಮಾಡಿ ಹೋಗಿದ್ರು. ಹಾಗಾಗಿ ಈ ಬಗ್ಗೆ ಉತ್ತರ ಕೊಡುವ ಎಲ್ಲ ಸಾಧ್ಯತೆ ಇದೆ. ಸಿಎಂ ಉತ್ತರ ವೇಳೆ ಅಬಕಾರಿ ಅಕ್ರಮ ವಿಚಾರವಾಗಿ ಗದ್ದಲ ಆಗುವ ಎಲ್ಲಾ ಸಾಧ್ಯತೆ ಇದೆ. ಇತ್ತ ವಿಪಕ್ಷಗಳಿಗೆ ಕೌಂಟರ್ ಕೊಡಲು ರಾಜ್ಯ ಸರ್ಕಾರದಿಂದ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಬಿಜೆಪಿ ಕಾಲದ ಹಗರಣಗಳನ್ನು ಪ್ರಸ್ತಾಪಿಸಿ ತಿರುಗೇಟು ಕೊಡಲು ಕಾಂಗ್ರೆಸ್ ಕೂಡ ಪ್ರತಿತಂತ್ರ ಎಲ್ಲಾ ಕೂಡ ರೂಪಿಸಿಕೊಳ್ತಾ ಇದೆ.